ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ದು ಇವತ್ತು ಡೇ 5 ಡಯಟ್. ಇದು ಡೇ 5. ನೀವು ಡಿಟಾಕ್ಸ್ ಡಯಟ್ ಅಂತ ಹೇಳಿ ಮಾಡೋದಾದ್ರೆ ಖಂಡಿತವಾಗಿಯೂ ಡಿಟಾಕ್ಸ್ ಜ್ಯೂಸ್ ಅನ್ನ ಇನ್ಕ್ಲೂಡ್ ಮಾಡಿ ಡಯಟ್ ಅಲ್ಲಿ. ತರಕಾರಿ ಜ್ಯೂಸ್ ಇರ್ಬೋದು, ಮಾರ್ನಿಂಗ್ ಡ್ರಿಂಕ್ ಇರ್ಬೋದು, ಆ ತರ ಎಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಬಹುದು. ಇಲ್ಲಿ ನೋಡಿ, ನಾನು ಮಿಲೆಟ್ ಅನ್ನ ನೆನೆಸ್ಕೊಂಡಿದ್ದೇನೆ. ಆದ್ರೆ ಈಗ ಸಿಕ್ಕಾಪಟ್ಟೆ ಮಳೆ ಬಂದು ನಂಗೆ ಇಲ್ಲಿ ಕೆಲವೆಲ್ಲ ಪ್ರಾಬ್ಲಮ್ ಆಯ್ತು. ಅದನ್ನ ಈ ವಿಡಿಯೋದಲ್ಲೆಲ್ಲ ಹೇಳ್ಕೊಂಡು ಹೋಗ್ತಾನೆ. ಮಾರ್ನಿಂಗ್ ಯಾವಾಗ್ಲಾಗೆ ಬಾದಾಮಿ, ದ್ರಾಕ್ಷಿ ಎಲ್ಲ ನೆನೆಸ್ಕೊಂಡು ಅದನ್ನ ತಗೊಂಡೆ. ಆಮೇಲೆ ಒಂದ್ ಗ್ಲಾಸ್ ನೀರ್ ಕೊಡ್ತೆ. ಅದಾದ ನಂತರ ಮಾರ್ನಿಂಗ್ ಡ್ರಿಂಕ್ ಕೂಡ ಮಾಡ್ಕೊಂಡಿದ್ದೇನೆ. ಹಾಗೆ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೆ ಅಂತ ಹೇಳಿ ಇಲ್ಲಿ ಹೆಸರು ಬೇಳೆನ ನೆನೆಸ್ಕೊಂಡಿದ್ದೇನೆ. ಹೆಸರು ಬೇಳೆ ನೆನೆಸ್ಕೊಂಡು ಅದರಿಂದ ಮೂಂಗ್ಲೆಟ್ ಮಾಡ್ಬೇಕು, ಮೂಂಗ್ ದಾಲ್ ಮೂಂಗ್ಲೆಟ್ ಅಂತ ಹೇಳಿ ಮಾಡಿ ತುಂಬಾ ಟೇಸ್ಟಿ ಆಗಿರುತ್ತದೆ ಬ್ರೇಕ್ಫಾಸ್ಟ್ ಗೆ ಅಂತ ಹೇಳಿ ಅನ್ಕೊಂಡು ನೆನ್ಸಿದೆ. ಬಟ್ ನೆನ್ಸಿದ ಕೂಡ್ಲೆ ಕರೆಂಟ್ ಹೋಯ್ತು. ಮತ್ತೆ ಏನ್ ಮಾಡೋದು ಅಂತ ಹೇಳಿ ಹಾಗೆ ಇನ್ನೇನಪ್ಪ ಬ್ರೇಕ್ಫಾಸ್ಟ್ ಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಮಾರ್ನಿಂಗ್ ಡ್ರಿಂಕ್ ಮಾಡಿ ಕುಡಿಯುವ ಅಂತ ಹೇಳಿ ಇಲ್ಲಿ ಸೋಂಪಿನ ಕಾಳನ್ನ ಕುದಿಸ್ಕೊಂಡು ಕುಡಿತಾ ಇದ್ದೇನೆ. ಸೋಂಪಿನ ಕಾಳು ಜೀರ್ಣಕ್ಕೆಲ್ಲ ತುಂಬಾನೇ ಒಳ್ಳೇದು. ವೆಯ್ಟ್ ಲಾಸ್ ಗೆ ಕೂಡ ತುಂಬಾನೇ ಹೆಲ್ಪ್ ಮಾಡ್ತದೆ, ನಮ್ಮ ಮೆಟಬಾಲಿಸಮ್ ಅನ್ನ ಇನ್ಕ್ರೀಸ್ ಮಾಡ್ತದೆ. ಹಾಗಾಗಿ ನೀವು ಸೋಂಪಿನ ಕಾಳನ್ನ ಮಾತ್ರ ನಾನಿಲ್ಲಿ ಯೂಸ್ ಮಾಡಿದ್ದೇನೆ. ಜೊತೆಗೆ ನೀವು ಬೇಕಾದ್ರೆ ಜೀರಿಗೆ ಅಥವಾ ಕೊತ್ತಂಬರಿ ಕಾಳೆಲ್ಲ ಹಾಕೊಳ್ಬಹುದು. ಥೈರಾಯ್ಡ್ ಇದ್ದವರಿಗೆ ಕೊತ್ತಂಬರಿಯನ್ನ ಯೂಸ್ ಮಾಡೋದ್ರಿಂದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಅವರು ಬೆಳಿಗ್ಗೆ ಎದ್ದ ತಕ್ಷಣ ಕೊತ್ತಂಬರಿ ಕಾಳನ್ನ ಮೊದ್ಲಿಂದ ರಾತ್ರಿ ನೆನ್ಸ್ಕೊಂಡು ಕುಡಿದ್ರು ಕೂಡ ಆಗ್ಬೋದು. ಥೈರಾಯ್ಡ್ ಇದ್ದವರು ಫಸ್ಟ್ ಎದ್ದ ಕೂಡ್ಲೆ ನಿಮ್ಮ ಥೈರಾಯ್ಡ್ ಟ್ಯಾಬ್ಲೆಟ್ ತಗೊಳ್ಳಿ, ಆಮೇಲೆ ಕೊತ್ತಂಬರಿ ಎದ್ದು ನೀರು ಕುಡೀರಿ. ಇದರಿಂದಾಗಿ ನೀವು ಇದು ಥೈರಾಯ್ಡ್ ಅನ್ನ ರಿವರ್ಸ್ ಮಾಡ್ಕೊಳ್ಬಹುದು. ಯಾಕಂದ್ರೆ ಥೈರಾಯ್ಡ್ ಹಿಡಿದು ನಂಗೆ ಸಹ ಇತ್ತು. ಈಗ ನಾನು ಟ್ಯಾಬ್ಲೆಟ್ ಎಲ್ಲ ತಗೊಳ್ತಾ ಇಲ್ಲ, ಯಾವುದೇ ತೊಂದರೆ ಇಲ್ಲ ನಂಗೆ. ಥೈರಾಯ್ಡ್ ಆಗಿರ್ಬೋದು ಅಥವಾ PCOD ಆಗಿರ್ಬೋದು. ರೆಗ್ಯುಲರ್ ಪೀರಿಯಡ್ಸ್ ಕೂಡ ಬರ್ತಾ ಇದೆ. ನಮ್ಮ ಪೀರಿಯಡ್ಸ್ ನಮ್ಮ ಆಹಾರದಲ್ಲೇ ಇರುವಂತದ್ದು. ಪೀರಿಯಡ್ಸ್ ಮತ್ತೆ ಈ ಲೈಫ್ ಸ್ಟೈಲ್ ಕಾಯಿಲೆಗಳು ಅಂತ ಕೆಲವೆಲ್ಲ ಇದೆ. ಥೈರಾಯ್ಡ್ ಇರ್ಬೋದು, PCOD, ಕೊಲೆಸ್ಟ್ರಾಲ್ ಅಂತದೆಲ್ಲ ಕೂಡ ಬರುವಂತದ್ದು ಆಹಾರದಿಂದಲೇ. ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಕರೆಂಟ್ ಇರ್ಲಿಲ್ಲಲ್ಲ, ಹಾಗೆ ಮೂಂಗ್ ದಾಲ್ ಬೇಡ ಅಂತ ಹೇಳಿ ನಾನಿಲ್ಲಿ ರವಾ ಉಪ್ಮಾವನ್ನ ಮಾಡ್ತಾ ಇದ್ದೇನೆ. ಸ್ವಲ್ಪ ಒಗ್ಗರಣೆ ಎಲ್ಲ ಹಾಕೊಂಡು, ತರಕಾರಿ ಎಲ್ಲ ಹಾಕೊಂಡು ರವಾ ಉಪ್ಮಾವನ್ನ ಮಾಡ್ತಾ ಇದ್ದೇನೆ. ರವೆಯನ್ನ ಫಸ್ಟಿಗೆ ಹುರಿದಿಟ್ಕೊಂಡಿದ್ದೇನೆ. ಅದನ್ನ ಈ ಕುದಿತಿರೋ ನೀರಿಗೆ, ಇಲ್ಲಿ ನಾನು 1 ಕಪ್ ರವೆ ತಕೊಂಡ್ರೆ 2.5 ಕಪ್ ನೀರನ್ನ ಹಾಕ್ತೇನೆ, ಅಳತೆಗೆ ಹೇಳಿದ್ದು. ಹಾಗೆ ಮಾಡಿದ್ರೆ ಕರೆಕ್ಟ್ ಆಗ್ತದೆ. ಬೇಕಾದ್ರೆ ಇದಕ್ಕೆ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಧಾರಾಳವಾಗಿ ಹಾಕೊಂಡು ಮಾಡ್ಕೊಳ್ಬಹುದು ರುಚಿಯಾಗಿ. ಕರೆಂಟ್ ಇಲ್ಲ ಅಲ್ಲ, ಕಡಿಲಿಕ್ಕೆ ಮಿಕ್ಸಿ ಇಲ್ಲ, ಹಾಗಾಗಿ ರವಾ ಉಪ್ಮಾ ಮಾಡ್ಕೊಂಡೆ. ವೆಯ್ಟ್ ಲಾಸ್ ಅಲ್ಲಿ ರವಾ ಉಪ್ಮಾ ಕೂಡ ಒಂದು ಬೆಸ್ಟ್ ಅಂತ ಹೇಳ್ಬೋದು. ಲೋ ಕ್ಯಾಲೋರಿ ಇರ್ತದೆ, ಹಾಗೆ ಕಾರ್ಬೋಹೈಡ್ರೇಟ್ ಹೌದು. ಸಜ್ಜಿಗೆ ಅಂತ ಹೇಳುವಂಥದ್ದು, ರವೆ ಅಂತ ಹೇಳುವಂಥದ್ದು ತುಂಬಾ ಒಳ್ಳೇದು. ನಿಮಗೆ ರವಾ ಉಪ್ಮಾವೇ ಮಾಡ್ಲಿಕ್ಕೆ ಬೇಜಾರಾಯ್ತು ಅಂತ ಹೇಳಿ ಇದ್ರೆ ಒಂದ್ ಕಪ್ ರವೆಗೆ ಒಂದ್ ಸ್ವಲ್ಪ ಮೊಸರು ಹಾಕೊಂಡು, ಹಾಗೆ ಸ್ವಲ್ಪ ಅವಲಕ್ಕಿ ಹಾಕೊಂಡು ದೋಸೆ ತರ ಮಾಡ್ಕೊಂಡು ಕೂಡ ತಿನ್ಬೋದು. ಆದ್ರೆ ಅದು ಬರೀ ಪ್ಲೈನ್ ಆಗಿ ಬಿಡ್ತದೆ. ಅದಕ್ಕೆ ಜೊತೆಗೆ ತರಕಾರಿ ಎಲ್ಲ ಹಾಕೊಳ್ಬೇಕಲ್ವಾ, ಹಾಗೆ ತರಕಾರಿ ಕೂಡ ಹಾಕೊಂಡು ಬೇಕಾದ್ರೂ ಮಾಡ್ಕೊಳ್ಬಹುದು. ಆ ರೆಸಿಪಿ ಬೇಕಾದ್ರೆ ಇನ್ನೊಂದ್ಸತಿ ತೋರಿಸ್ತೇನೆ. ರವಾ ಉತ್ತಪ್ಪ ಅಂತ ಹೇಳಿ ಬರ್ತದೆ ಅದು. ಇದು ನೋಡಿ ನನ್ನ ಬ್ರೇಕ್ಫಾಸ್ಟ್ ಇದಾಗಿತ್ತು. ವೆಯ್ಟ್ ಲಾಸ್ ಮಾಡ್ಬೇಕು ಅಂದ್ರೆ ತುಂಬಾ ಯೋಚನೆ ಮಾಡ್ಬೇಕಾಗ್ತದೆ. ಯಾವ ಫುಡ್ ಯಾವ ತರ, ಯಾವ್ದು ಲೋ ಕ್ಯಾಲರಿ ಅಂತ ಹೇಳಿ. ಕ್ಯಾಲೋರಿ ಡೆಫಿಸಿಟ್ ಮಾಡಿದ್ರೆ ಮಾತ್ರ ನಾವು ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು. ನಮ್ಮ ಶರೀರಕ್ಕೆ ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿಯಾಗಿ ತಿಂತು ಅಂತ ಹೇಳಿದ್ರೆ ನಮಗೆ ವೆಯ್ಟ್ ಲಾಸ್ ಅಲ್ಲಿ ರಿಸಲ್ಟ್ ಬರೋದಿಲ್ಲ. ಎಲ್ರು ಹೇಳ್ತಾರೆ ಯಾಕೆ ರಿಸಲ್ಟ್ ಬರೋದಿಲ್ಲ ಅಂತ ಹೇಳಿ. ಅದಕ್ಕೆ ಕಾರಣ ಇದುವೆ. ಇಲ್ಲಿ ಮೂಂಗ್ ದಾಲ್ ಇದ್ದು ದೋಸೆ ಮಾಡ್ಕೊಳ್ತಾ ಇದ್ದೇನೆ, ನೆನ್ಸಿಟ್ಟಿದ್ದೆಲ್ಲ. ಇದನ್ನ ನಾನು ಮಧ್ಯಾಹ್ನ ಲಂಚಿಗೆ ಮಾಡ್ಕೊಳ್ತಾ ಇದ್ದೇನೆ. ಮಧ್ಯಾಹ್ನ ಲಂಚಿಗೆ ಕಡ್ಲೆ ಈ ಹೆಸರು ಬೇಳೆ ನೆನೆಸ್ಕೊಂಡಿದ್ದೆ, ಅದನ್ನ ನುಣ್ಣಗೆ ಗ್ರೈಂಡ್ ಮಾಡಿದ್ದು. ಗ್ರೈಂಡ್ ಮಾಡುವಾಗ ಬೇಕಾದ್ರೆ ನೀವು ಶುಂಠಿ, ಹಸಿಮೆಣಸು ಸೇರಿಸ್ಕೊಳ್ಬಹುದು. ನಾನು ಪ್ಲೈನ್ ಆಗಿ ಗ್ರೈಂಡ್ ಮಾಡ್ಕೊಂಡೆ. ಆಮೇಲೆ ಇದಕ್ಕೆ ಸ್ವಲ್ಪ ಟೊಮೆಟೊ, ಮತ್ತೆ ನೀರುಳ್ಳಿ, ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ ಎಲ್ಲವನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಜೊತೆಗೆ ಸ್ಪೈಸಸ್ ಅಂತ ಹೇಳಿ ಸ್ವಲ್ಪ ಚಿಲ್ಲಿ ಪೌಡರ್, ಹಲ್ದಿ ಪೌಡರ್, ಆಮೇಲೆ ನಾನು ಆರ್ಗ್ಯಾನೋ ಯೂಸ್ ಮಾಡಿದೆ. ಆರ್ಗ್ಯಾನೋ ಅಥವಾ ಚಿಲ್ಲಿ ಫ್ಲೇಕ್ಸ್ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಬಹುದು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕೊಳ್ಳೋದು. ಇಷ್ಟ ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಮೂಂಗ್ಲೆಟ್ ಇದ್ದು ಹಿಟ್ಟು ರೆಡಿ ಆಗುತ್ತೆ. ಇದನ್ನ ನೀವು ತರಕಾರಿಯನ್ನ ಆಮೇಲೆ ಹಾಕಿ ಬರೇ ಹಿಟ್ಟಲ್ಲಿ ಕೂಡ ದೋಸೆ ಕೂಡ ಮಾಡ್ಕೊಳ್ಬಹುದು. ಜಸ್ಟ್ ಈ ಹೆಸರು ಬೇಳೆಯ ಹಿಟ್ಟನ್ನ ದೋಸೆ ತರ ಮಾಡ್ಕೊಳ್ಳೋದು. ದೋಸೆ ಮೇಲೆ ಉತ್ತಪ್ಪ ಎಲ್ಲ ನಾವು ಮಾಡ್ತೇವಲ್ಲ, ದೋಸೆ ಮೇಲೆ ತರಕಾರಿ ಏನಿದೆ ಎಲ್ಲವನ್ನ ಮಿಕ್ಸ್ ಮಾಡ್ಕೊಂಡು ಮೇಲಿಂದ ಹಾಕೊಂಡು ಬೇಯಿಸ್ಕೊಳ್ಳೋದು. ಹಾಗೆ ಬೇಕಾದ್ರೆ ಹಾಗೆ ಆದ್ರೂ ಮಾಡ್ಬೋದು. ಇದು ದಪ್ಪ ಅನ್ನಿಸ್ತದೆ ಅಂತ ಹೇಳಿದ್ರೆ ಇದು ತುಂಬಾ ಚೆನ್ನಾಗಿರ್ತದೆ, ದಪ್ಪ ಬರ್ತದೆ ದೋಸೆ.
ಹಾಗೆ ಇದನ್ನ ಟೊಮೆಟೊ ಸಾಸ್ ಅಲ್ಲಿ ತಿನ್ಬೋದು, ಅಥವಾ ಪುದೀನ ಚಟ್ನಿಯಲ್ಲಿ, ಅಥವಾ ನಿಮ್ಮ ಮಾಮೂಲಿ ನೀವು ಮನೆಯಲ್ಲಿ ಏನ್ ಚಟ್ನಿ ಮಾಡ್ತೀರಿ ಅದರಲ್ಲಿ ತಿನ್ಬೋದು. ತುಂಬಾನೇ ರುಚಿಯಾಗಿರ್ತದೆ. ಇದನ್ನ ನೀವು ಈವ್ನಿಂಗ್ ಕೂಡ ಒಂದು ಪೀಸ್ ಎಲ್ಲ ತಿನ್ಬೋದು. ತುಂಬಾ ಟೇಸ್ಟಿ ಆಗಿರ್ತದೆ. ಪಿಜ್ಜಾ ತರ ಇರ್ತದೆ ಟೇಸ್ಟ್. ಬೇಕಾದ್ರೆ ನೀವು ಪಿಜ್ಜಾ ಸೀಸನಿಂಗ್ ಅದೇ ಆರ್ಗ್ಯಾನೋ ಎಲ್ಲ ನಾನು ಹಾಕೊಂಡೆ, ಅದರಿಂದಾಗಿ ನಮಗೆ ಪಿಜ್ಜಾ ತರನೇ ಬರುತ್ತೆ ಇದು. ಬೇಕಾದ್ರೆ ಮೇಲಿಂದ ಪನೀರ್ ತುರಿಯನ್ನ ಕೂಡ ಹಾಕೊಳ್ಬಹುದು, ಪನೀರನ್ನ ತುರ್ಕೊಂಡು ಕೂಡ ಹಾಕೊಳ್ಬಹುದು. ಹೈ ಪ್ರೋಟೀನ್ ಕೂಡ, ಹೆಸರು ಬೇಳೆ ಹೇಳುವಂತದ್ದು ಹೈ ಪ್ರೋಟೀನ್. ವೆಯ್ಟ್ ಲಾಸ್ ಅಲ್ಲಿ ತುಂಬಾನೇ ಒಳ್ಳೆ ಕೆಲಸ ಮಾಡ್ತದೆ ಇದು. ಈ ರೀತಿ ಹೆಸರು ಬೇಳೆಯನ್ನ ನೀವು ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಿ ತಂದ್ರೆ ತುಂಬಾ ಸುಲಭವಾಗಿ ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು. ತೂಕ ಕಡಿಮೆ ಮಾಡ್ಬೇಕಾದ್ರೆ ಮೇಯ್ನ್ ಆಗಿ ಕಾರ್ಬೋಹೈಡ್ರೇಟ್ ಇರಬೇಕು ನಮ್ಮ ಇದರಲ್ಲಿ. ಪ್ರೋಟೀನ್ ಇರ್ಲೇಬೇಕು ಕಂಪಲ್ಸರಿ. ಪ್ರೋಟೀನ್ ಅನ್ನ ತಗೊಳ್ಳದಿದ್ರೆ ನಾವು ವೆಯ್ಟ್ ಲಾಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನ ಬ್ಯಾಲೆನ್ಸ್ ಮಾಡ್ಕೊಂಡು, ಕಾರ್ಬೋಹೈಡ್ರೇಟ್ ಇರ್ಬೋದು, ಫೈಬರ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ಇವೆಲ್ಲವನ್ನ ಕೂಡ ಸೇರಿಸ್ಕೊಂಡು ನಾವು ಆಹಾರವನ್ನ ತಯಾರಿಸ್ಬೇಕು. ಇಲ್ಲಿ ಹೆಸರು ಬೇಳೆಯಲ್ಲಿ ನೋಡಿ, ಇಲ್ಲಿ ಫೈಬರಿಗೆ ತರಕಾರಿ ಇದೆ, ಪ್ರೋಟೀನಿಗೆ ಹೆಸರು ಬೇಳೆಯಲ್ಲಿ ಪ್ರೋಟೀನ್ ಇದೆ, ಕಾರ್ಬೋಹೈಡ್ರೇಟ್ ಕೂಡ ಇದೆ ಹೆಸರು ಬೇಳೆಯಲ್ಲಿ. ತುಂಬಾನೇ ಒಂದು ಒಳ್ಳೆ ಆಹಾರ ಅಂತ ಹೇಳ್ಬೋದು. ಹೊಟ್ಟೆ ಫಿಲ್ ಆಗ್ತದೆ. ನಂಗಂತೂ ಈವ್ನಿಂಗ್ ಸ್ನಾಕ್ಸ್ ಆಗ್ಲಿ 11 ಗಂಟೆಗೆಲ್ಲ ಏನು ಬೇಡ ಅಂತ ಅನಿಸ್ತದೆ. ಯಾಕೆಂದ್ರೆ ಈ ತರ ಪ್ರೋಟೀನ್ ರಿಚ್ ಫುಡ್ ತಿಂದ್ರೆ ತುಂಬಾ ಹಸಿವೆ ಆಗೋದಿಲ್ಲ, ಹಸಿವೆ ನಿಧಾನ ಆಗ್ತದೆ. ಹಸಿವೆ ಆಯ್ತು ಅಂದ್ರೆ ಎಡೆಯಲ್ಲಿ ಬಿಸಿನೀರು, ಜೀರಿಗೆ ವಾಟರ್, ಗ್ರೀನ್ ಟೀ ಆ ತರ ಎಲ್ಲ ಕುಡಿತೇನೆ. ಅಥವಾ ಫ್ರೂಟ್ಸ್ ಏನಾದ್ರು, ಒಂದು ಬಾಳೆಹಣ್ಣು ಇರ್ಬೋದು, ಆಪಲ್ ಇರ್ಬೋದು, ಪಪಾಯ ಇರ್ಬೋದು, ದಾಳಿಂಬೆ, ಈ ತರ ಹಣ್ಣುಗಳನ್ನೆಲ್ಲ ಎಡೆ ಹೊತ್ತಲ್ಲಿ ತಿಂತೇನೆ. ಅಥವಾ ಡ್ರೈ ಫ್ರೂಟ್ಸ್, ಒಂದು ಸ್ವಲ್ಪ ಬಾದಾಮಿ, ಒಣ ದ್ರಾಕ್ಷಿನ, ಖರ್ಜೂರನ, ಒಂದು ಖರ್ಜೂರ, ಆ ತರ ಎಲ್ಲ ಎಡೆ ಹೊತ್ತಲ್ಲಿ ಅಂತ ಹೇಳಿ ನಮ್ಮ 3 ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ಅದರ ಎಡೆಯಲ್ಲಿ ನಮಗೆ ಕೆಲವೆಲ್ಲ ಸಣ್ಣ ಸಣ್ಣ ಆಗ್ತದಲ್ಲ, ಅಂತ ಟೈಮಲ್ಲೆಲ್ಲ ನಾನು ಆ ತರ ತಗೊಳ್ತೇನೆ. ಬೇರೆ ಯಾವುದೇ ಬಿಸ್ಕೆಟ್ ಸ್ನಾಕ್ಸ್ ಅಂತದ್ದು, ಎಣ್ಣೆಲಿ ಹುರಿದದ್ದು, ಗೋಳಿ ಬಜೆ, ಬನ್ಸ್ ಆ ತರ ಎಲ್ಲ ಯಾವುದನ್ನು ಕೂಡ ಈಗ ತಗೊಳ್ತಾ ಇಲ್ಲ. ವೆಯ್ಟ್ ಲಾಸ್ ಟಾರ್ಗೆಟ್ ಅಂತ ಹೇಳಿದ್ರೆ ನಾವು ಟಾರ್ಗೆಟ್ ಅನ್ನ ರೀಚ್ ಆಗ್ಬೇಕು. ನೀವು ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಕೆಲವರು ಕಮೆಂಟ್ ಮಾಡಿದ್ರೆ ನಂಗೆ ಖುಷಿ ಆಯ್ತು, ನಂಗೂ ತೂಕ ಕಡಿಮೆ ಮಾಡ್ಬೇಕು ಅಂತ. ನನ್ ಜೊತೆ ನೀವು ಕೂಡ ತೂಕ ಕಡಿಮೆ ಮಾಡ್ಕೊಳ್ಬಹುದು. ಅದಕ್ಕೆ ಬೇಕಾದಂತ ನೀವು ಇದೇ ರೀತಿ ರೆಸಿಪಿಗಳನ್ನ ಮಾಡ್ಕೊಳ್ಳಿ. ಅಥವಾ ನೀವು ಮಾಮೂಲಿ ಏನು ಮಾಡ್ತೀರಿ ಅದನ್ನ ಪೋರ್ಷನ್ ಕಂಟ್ರೋಲ್ ಆಗಿ, ಈಗ ದೋಸೆ ಎಲ್ಲ ಮಾಡ್ತೀರಿ ಅಂತಂದ್ರೆ ಪೋರ್ಷನ್ ಕಂಟ್ರೋಲ್ ಮಾಡ್ಕೊಳ್ಳಿ, ಅದರಲ್ಲಿ ಪ್ರೋಟೀನ್ ಇರುವ ಹಾಗೆ ನೋಡ್ಕೊಳ್ಳಿ. ನಾನಿಲ್ಲಿ ಐಡಿಯಾಸ್ ಎಲ್ಲ ಕೊಡ್ತಿದ್ದೇನೆ. ನನ್ನ ವಿಡಿಯೋದ ಹೆಲ್ಪ್ ತಗೊಂಡು ನೀವು ಕೂಡ ನಿಮ್ಮ ಡಯಟ್ ಅನ್ನ ಸ್ಟಾರ್ಟ್ ಮಾಡಿ. ರಿಸಲ್ಟ್ ನೋಡಿ, 1 ತಿಂಗಳಲ್ಲಿ ಖಂಡಿತ 5 kg ಅಷ್ಟು ಲಾಸ್ ಖಂಡಿತ ಆಗ್ತೀರಾ. ಜೊತೆಗೆ ವರ್ಕೌಟ್ ಮಾಡ್ಬೇಕು, ನೀರು ಕುಡಿಬೇಕು, ನಿದ್ದೆ ಕರೆಕ್ಟ್ ಆಗಿ ಮಾಡ್ಬೇಕು, ಸ್ಟ್ರೆಸ್ ತಗೊಳ್ಬಾರ್ದು. ಇದು 4 ರೂಲ್ಸ್ ಏನಿದೆ, ಇದನ್ನ ನೀವು ವೆಯ್ಟ್ ಲಾಸ್ ಅಲ್ಲಿ ಇದು ಇನ್ಕ್ಲೂಡ್ ಮಾಡ್ಲೇಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೂಂಗ್ಲೆಟ್. ಇದು ನನ್ನ ಮಧ್ಯಾಹ್ನದ ಲಂಚ್. ಈ ತರ ಇನ್ನೊಂದು ದೋಸೆ, ಸಣ್ಣ ದೋಸೆ ಮಾಡ್ಕೊಂಡು 2 ದೋಸೆ ತಿಂದಿದ್ದೇನೆ ನಾನು. ಯಾಕೆಂದ್ರೆ ಮಧ್ಯಾಹ್ನ ಅಲ್ವಾ, ಸ್ವಲ್ಪ ಜಾಸ್ತಿನೇ ತಿಂದೆ. ಆಮೇಲೆ ತರಕಾರಿ ನಿಮಗೆ ಸಲಾಡ್ ಎಲ್ಲ ಇದರ ಜೊತೆಗೆ ಎಷ್ಟು ಬೇಕಾದ್ರೂ ತಿನ್ಬೋದು. ಕ್ಯಾರೆಟ್ ಇರ್ಬೋದು, ನೀರುಳ್ಳಿ ಇರ್ಬೋದು, ಅಥವಾ ಮುಳ್ಳು ಸೌತೆ ಇರ್ಬೋದು. ಇಂಥ ಫೈಬರ್ ನೀವು ಎಷ್ಟು ಬೇಕಾದ್ರೂ ತಿನ್ಬೋದು, ಯಾಕಂದ್ರೆ ಅದು ತುಂಬಾ ಲೋ ಕ್ಯಾಲೋರಿ. ಈ ತರ ತರಕಾರಿಗಳನ್ನ ಬೇರೆ ಬೇರೆ ಸಲಾಡ್ ತರ ಮಾಡ್ಕೊಂಡು ತಿನ್ಬೋದು, ರುಚಿಯಾಗಿ ಮಾಡ್ಕೊಂಡು. ಯಾಕಂದ್ರೆ ತರಕಾರಿ ತಿಂತು ಅಂತ ಹೇಳಿ ವೆಯ್ಟ್ ಗೇನ್ ಆಗೋದಿಲ್ಲ. ಅದು ತುಂಬಾ ಫೈಬರ್ ವೆಯ್ಟ್ ಲಾಸಿಗೆ ತುಂಬಾನೇ ಹೆಲ್ಪ್ ಮಾಡ್ತದೆ. ಇದಾಗಿತ್ತು ನನ್ನ ಮಧ್ಯಾಹ್ನದ ಲಂಚ್. ವೆಯ್ಟ್ ಲಾಸ್ ಅಂತ ಹೇಳಿದ ಕೂಡಲೇ 4 ದಿವಸ ಮಾಡಿ ಬಿಡುವಂತದ್ದಲ್ಲ, ಒಂದು ಸತತ ಪ್ರಯತ್ನ ನೀವು ಮಾಡ್ಲೇಬೇಕು. ಅದಕ್ಕೆ ನಾನು ಪದೇ 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 ಹೇಳುವಂತದ್ದು, ನೀರ್ ಕುಡೀರಿ, ಸ್ಟ್ರೆಸ್ ತಗೊಳ್ಬೇಡಿ, ನಿದ್ದೆ ಮಾಡಿ, ಹಾಗೆ ಟೈಮಿಗೆ ಕರೆಕ್ಟ್ ಎಲ್ಲವನ್ನ ಆಹಾರವನ್ನು ತಗೊಳ್ಳಿ ಅಂತ ಹೇಳಿ. ಹಾಗೆ ಇಲ್ಲಿ ಡಿನ್ನರ್ಗೆ ಒಂದು ರುಚಿಯಾಗಿ ಸಲಾಡ್ ಅನ್ನ ಮಾಡ್ಕೊಳ್ತಾ ಇದ್ದೇನೆ. ತುಂಬಾನೇ ಟೇಸ್ಟಿಯಾಗಿ ಬರ್ತದೆ. ಸ್ವಲ್ಪ ಈರುಳ್ಳಿ ಹಾಕೊಂಡಿದ್ದೇನೆ, ಟೊಮೆಟೊ ಹಾಕೊಂಡಿದ್ದೇನೆ, ಹಾಗೆ ಇದು ಕಾರ್ನ್ ಏನಿದೆ ಅದನ್ನ ಬೇಯಿಸ್ಕೊಂಡು ಹಾಕೊಂಡಿದ್ದೇನೆ. ಹಾಗೆ ಗೆಣಸು, ಒಂದ್ ಸಣ್ಣ ತುಂಡು ಗೆಣಸನ್ನ ಸ್ಟೀಮ್ ಅಲ್ಲಿ ಬೇಯಿಸ್ಕೊಂಡು ಹಾಕೊಂಡಿದ್ದೇನೆ. ಗೆಣಸು ಕಾರ್ಬೋಹೈಡ್ರೇಟ್ ಹೌದು, ಅದರಲ್ಲಿ ತುಂಬಾ ಮ್ಯಾಗ್ನೀಸಿಯಂ ಎಲ್ಲ ಇದೆ, ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ. ಹಾಗೆ ಇದು ನಮ್ಮ ಇಮ್ಯುನಿಟಿಯನ್ನ ಕೂಡ ಜಾಸ್ತಿ ಮಾಡ್ತದೆ. ನಾವು ಹೇಳುದು ಗೆಣಸು ಗೆಣಸು ಅಂತ ಹೇಳಿ, ಗೆಣಸು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಇವುಗಳನ್ನ ಎಲ್ಲವನ್ನ ಹಾಕಿ, ಇದಕ್ಕೆ ಸ್ವಲ್ಪ ಲೆಮನ್, ಪೆಪ್ಪರ್ ಪೌಡರ್ ಹಾಕಿ, ರುಚಿಗೆ ಎಷ್ಟು ಬೇಕು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ರುಚಿಯಾದಂತಹ ಸಲಾಡ್ ರೆಡಿ ಆಗಿರುತ್ತದೆ. ಇದಕ್ಕೆ ದಾಳಿಂಬೆ ಕೂಡ ಹಾಕೊಳ್ಳುವುದರಿಂದ ಅಲ್ಲಲ್ಲಿ ಸಿಹಿ ಸಿಹಿ ಹುಳಿ ಹುಳಿಯಾಗಿ ತುಂಬಾ ಟೇಸ್ಟಿ ಆಗಿರುತ್ತದೆ. ನೀವು ದಾಳಿಂಬೆ ಇಲ್ಲ ಅಂತಾದ್ರೆ ಅದನ್ನ ಸ್ಕಿಪ್ ಮಾಡ್ಕೊಳ್ಬಹುದು. ಬೇರೆ ತರಕಾರಿ ಏನಿದೆ, ಮುಳ್ಸೌತೆ, ಇದು
ಕ್ಯಾರೆಟ್ ಆ ತರ ಎಲ್ಲ ಹಾಕೊಂಡು ಕೂಡ ಮಾಡ್ಕೊಳ್ಬಹುದು. ಅಥವಾ ಇದಕ್ಕೆ ನೀವು ಇನ್ನೊಂದ್ ಸ್ವಲ್ಪ ಇನ್ನೂ ರುಚಿ ಹೆಚ್ಚಿಸ್ಬೇಕು ಅಂತಂದ್ರೆ ಪೀನಟ್ ಇದೆ ಅಲ್ಲ, ಅದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಕೂಡ ಹಾಕೊಳ್ಬಹುದು. ತುಂಬಾನೇ ರುಚಿಯಾಗಿರ್ತದೆ. ನಾನಿಷ್ಟೇ ಮಾಡ್ಕೊಂಡೆ. ಇದು ಹೊಟ್ಟೆ ಫುಲ್ ಆಗ್ತದೆ, ಹಸಿವೆ ಆಗೋದಿಲ್ಲ, ಆರಾಮ್ಸೆ ಹೊಟ್ಟೆ ಫುಲ್ ಆಗ್ತದೆ. ಡಿನ್ನರ್ಗೆ ನಾನೊಂದು 7 ಗಂಟೆ ಅಷ್ಟೊತ್ತಿಗೆ ಇದು ತಕೊಂಡ್ರೆ ಮತ್ತೆ ಏನೂ ತಗೊಳ್ಳೋದಿಲ್ಲ. ನೈಟ್ ಮತ್ತೆ ನೀರೇ ಕುಡಿಯೋದು, ಅಜ್ವೈನ ಡ್ರಿಂಕ್ ಕುಡಿಯೋದು, ಅಷ್ಟು ಹಸಿವೆ ಆಯ್ತು. ಒಂದು ವೇಳೆ ಏನೋ ಆಗೋದಿಲ್ಲ, ಇನ್ನು ನಿದ್ದೆ ಬರ್ತಿಲ್ಲ ಅಂತ ಆದ್ರೆ ಒಂದು ಗ್ಲಾಸ್ ಹಾಲನ್ನ ಸ್ವಲ್ಪ ನೀರ್ ಹಾಕಿ ಬಿಸಿ ಮಾಡ್ಕೊಂಡು ಅದಕ್ಕೊಂದ್ ಸ್ವಲ್ಪ ಹಳದಿ ಪೌಡರ್ ಹಾಕೊಂಡು ಕುಡಿತೇನೆ ನಂದು ಮಲಗ್ಲಿಕ್ಕೆ ಆಗುವಾಗ. ಯಾಕೆಂದ್ರೆ ಸ್ವಲ್ಪ ಎಲ್ಲಿಯಾದ್ರೂ ಹಸಿವಾಯ್ತು, ಆದ್ರೆ ಹಸಿವೆ ಆಗೋದಿಲ್ಲ. ಯಾಕಂದ್ರೆ ಈ ತರ ಸಲಾಡ್ ತಿಂದು ನೋಡಿ ನೀವು, ಖಂಡಿತ ಹಸಿವಾಗುದಿಲ್ಲ, ಅದು ಹೊಟ್ಟೆ ಫುಲ್ ಆಗ್ತದೆ ಗೆಣಸು. ಹಾಗಂತೇಳಿ ಗೆಣಸನ್ನ ಜಾಸ್ತಿ ಹಾಕೊಳ್ಬೇಡಿ, ಸ್ವಲ್ಪ ಸಣ್ಣ ತುಂಡನ್ನ ಹಾಕೊಳ್ಳಿ. ಜಾಸ್ತಿ ಗೆಣಸು ತಿಂದ್ರೆ ಕೂಡ ಅದು ಒಳ್ಳೇದಲ್ಲ, ಅದು ಕೂಡ ವೆಯ್ಟ್ ಗೈನ್ ಆಗುವಂತಹ ಚಾನ್ಸಸ್ ಇದೆ. ಹಾಗೆ ಮಾಡ್ರೇಟ್ ಆಗಿ ಗೆಣಸನ್ನ ತಿನ್ನಿ. ಥ್ಯಾಂಕ್ ಯು.